ಹಾಯ್ ಫ್ರೆಂಡ್ಸ್, ಕುಕಿಂಗ್ ಹಟ್ಗೆ ಸ್ವಾಗತ. ತುಂಬಾ ಈಸಿಯಾಗಿ ಮನೆಯಲ್ಲೇ ಹೇಗೆ ಪನ್ನೀರನ್ನು ರೆಡಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಹಾಗೂ ತುಂಬಾ ಕಡಿಮೆ ಖರ್ಚಿನಲ್ಲಿ, ಹಾಗೆ ಸೋಯಾ ಕಾಳಿನಿಂದ, ಸೋಯಾಬೀನ್ ಏನು ಬರುತ್ತೆ ಅದರಿಂದ ಮಾಡ್ತಾಯಿದ್ದೀನಿ. ತುಂಬಾ ಟೇಸ್ಟಿಯಾಗಿ ಬರುತ್ತೆ, ಹಾಗೆ ತುಂಬ ಪ್ರೋಟೀನ್ ಕೂಡ ಸಿಗುತ್ತೆ ಇದರಿಂದ. ಬನ್ನಿ ಈ ಒಂದು ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಸೋಯಾ ಕಾಳುಗಳನ್ನ ನೆನೆಸಿ ಇಟ್ಟಿದ್ದೆ ರಾತ್ರಿಯೇ. ಬೆಳಗ್ಗೆ ಇದರಿಂದ ಸಿಪ್ಪೆಯನ್ನು ತೆಗಿಬೇಕಾಗುತ್ತೆ. ನಾವು ಸಿಪ್ಪೆಯನ್ನು ತೆಗೆದು ಇದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇದನ್ನು ರಾತ್ರಿಯೇ ನೆನೆಸಿದ್ದೀನಿ. ಚೆನ್ನಾಗಿ ನೆಂದಿದೆ, ಹಾಗೂ ಸಿಪ್ಪೆ ಕೂಡ ಸಪ್ರೇಟ್ ಆಗ್ತಾ ಇದೆ. ಆನಂತರ ಇದನ್ನು ನಾವು ಒಂದು ಮಿಕ್ಸಿ ಜಾರಿಗೆ ಈ ಕಾಳುಗಳನ್ನ ಹಾಕ್ಕೊಳ್ಳೋಣ. ಇದು ಸೋಯಾ ಕಾಳುಗಳು, ಸೋಯಾಬೀನ್ ಬರುತ್ತಲ್ಲ ಅದು. ಮಿಕ್ಸಿ ಜಾರಿಗೆ ಹಾಕಿ ನೀರನ್ನು ಹಾಕಿ ಇದನ್ನು ರುಬ್ಕೋಬೇಕಾಗತ್ತೆ. ನಾವು ಸಣ್ಣಗೆ ಇದನ್ನು ನೈಸಾಗಿ ರುಬ್ಕೊಂಡು ಇದರಿಂದ ನಾವು ಹಾಲನ್ನು ಸಪ್ರೇಟ್ ಮಾಡಬೇಕಾಗತ್ತೆ. ಇಲ್ಲಿ ರುಬ್ಕೊಂಡಿದ್ದೀನಿ. ಹಾಗೆ ಒಂದು ಜರಡಿ ಮೇಲೆ ಇದನ್ನು ಹಾಕಿ ನಾನು ಹಾಲನ್ನು ಸಪ್ರೇಟ್ ಮಾಡ್ತಾಯಿದ್ದೀನಿ. ಅಥವಾ ಒಂದು ಕಾಟನ್ ಬಟ್ಟೆ ಮೇಲೂ ಸಹ ಹಾಕಿ ನೀವು ಈ ಒಂದು ಹಾಲನ್ನು ತೆಗಿಬೋದು. ಈ ಥರ ಹಾಕಿ ಎಲ್ಲ ಹಾಲನ್ನು ನಾನು ತೆಗೆದುಕೊಳ್ತಾ ಇದ್ದೇನೆ. ಒಂದು 2-3 ಸತಿ ಈ ಪ್ರಾಸೆಸನ್ನು ಮಾಡಿದ್ರೆ ನಮಗೆ ಹಾಲೇನಿದೆ ಜಾಸ್ತಿ ಸಿಗುತ್ತೆ. ತುಂಬಾ ಈಸಿ, ಹಾಗೆ ಕಡಿಮೆ ಖರ್ಚಲ್ಲಿ ನಿಮಗೆ ತುಂಬಾ ಚೆನ್ನಾಗಿರುವಂತಹ ಸೋಯಾ ಪನ್ನೀರ್ ಸಿಗುತ್ತೆ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ನನ್ನ ಚಾನೆಲ್ನ ರೆಸಿಪೀಸ್ ಇಷ್ಟ ಆಗ್ತಾ ಇದೆ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್, ಕಮೆಂಟ್ಸ್ ಕೂಡ ಮಾಡಿ. ಇಲ್ಲಿ ನಾನು ಇದೇ ರೀತಿಯಾಗಿ ಹಾಲನ್ನು ತೆಗಿತಾ ಇದ್ದೀನಿ. ನೋಡಿ, ಇಷ್ಟು ಹಾಲು ಬಂದಿದೆ. ನಾನಿಲ್ಲಿ 1/4 kg ಸೋಯಾವನ್ನು ನೋಡಿ, ಇದು ವೇಸ್ಟು. ಅದು ನೀವು ಚಪಾತಿ ಎಲ್ಲ ಮಾಡಿದಾಗ ಅದರೊಟ್ಟಿಗೆ ಸ್ವಲ್ಪ ಸೇರಿಸ್ಕೊಂಡು ನೀವು ಚಪಾತಿಗೆಲ್ಲ ಯೂಸ್ ಮಾಡ್ಕೋಬೋದು. ಮಿಕ್ಕಿರುವಂಥ ಅಂಶ, ಅದರಲ್ಲಿ ನಾರಿನಂಶ ಎಲ್ಲ ತುಂಬ ಇರುತ್ತೆ. ಹಾಗೆ ಇಷ್ಟು ಹಾಲು ಬಂದಿದೆ. ಒಂದು ಅರ್ಧ ಲೀಟ್ರ್ಗಿಂತ ಜಾಸ್ತಿನೇ ಇದೆ ಇದು ಹಾಲು. ಹಾಗೆ ಮೇಲ್ಗಡೆ ನೋಡಿ ಈ ಥರ ನೊರೆ ಬರ್ತಾ ಇದೆ. ಇದನ್ನು ನಾವು ಸಪ್ರೇಟ್ ಮಾಡ್ಕೊಳ್ಳೋಣ. ನೊರೆ ಇದ್ದರೆ ಸ್ವಲ್ಪ ಕಹಿ ಬರುತ್ತೆ, ಅದಕ್ಕೋಸ್ಕರ ನೊರೆಯನ್ನು ಎಲ್ಲ ತೆಗೆಯೋಣ. ನೋಡಿ, ಇದು ಸೋಯಾ ಮಿಲ್ಕ್. ಇದನ್ನು ನೀವು ಬಿಸಿ ಮಾಡಿ ಬಾಟ್ಲಲ್ಲಿ ಇಟ್ಕೊಂಡು ಆರಾಮಾಗಿ ಹಾಲು ಸಹ ಕುಡಿಬೋದು. ತುಂಬಾ ಚೆನ್ನಾಗಿರುತ್ತೆ, ಹಾಗೂ ಹೆಲ್ತ್ಗೂ ತುಂಬಾ ಒಳ್ಳೆಯದು. ಹಾಗೆ ಇದು ಸೋಯಾ ಮಿಲ್ಕ್ ರೆಡಿಯಾಗಿದೆ. ಇದನ್ನು ನೀವು ಕಾಯಿಸಿ ಇಟ್ಕೋಬೋದು. ಹಾಲಿನ ರೀತಿಯಾಗಿ ನೀವು ಇದನ್ನು ಉಪಯೋಗಿಸ್ಬೋದು. ಇದನ್ನು ಇವಾಗ ಗ್ಯಾಸ್ ಸ್ಟವ್ ಮೇಲೆ ಇಡ್ತಾ ಇದ್ದೀನಿ. ಇವಾಗ ವೆನೆಗರ್, ಇದನ್ನು ಹಾಲನ್ನು ಒಡಿಬೇಕಲ್ಲ, ಒಂದು 2 ಚಮಚದಷ್ಟು ವೆನೆಗರ್, ಒಂದು 4 ಚಮಚದಷ್ಟು ನೀರು, ಇದನ್ನು ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಹಾಗೆ ಇದು ಒಲೆ ಮೇಲೆ, ಗ್ಯಾಸ್ ಮೇಲೆ ಹಾಲನ್ನು ಇಟ್ಟು ಒಂದು ಕುದಿ ಬರಬೇಕು. ಕುದಿ ಬಂದಾದಮೇಲೆ ನಾವು ಈ ಹಾಲನ್ನು ಒಡಿಬೇಕಾಗತ್ತೆ. ಇವಾಗ ಇದನ್ನು ನಾವು 5-10 ನಿಮಿಷ ಇದನ್ನು ಕುದಿಸ್ಬೇಕಾಗತ್ತೆ. ಹಾಗೂ ಮೇಲೆ ನೊರೆ ಏನು ಬರ್ತಾ ಇದೆ ಇದನ್ನು ಕೂಡ ರಿಮೂವ್ ಮಾಡ್ಕೋಬೇಕಾಗತ್ತೆ. ಚೆನ್ನಾಗಿ ಕುದಿಸೋದ್ರಿಂದ ಅದೇನು ಹಸಿ ವಾಸನೆ ಏನಿದೆ ಅದೆಲ್ಲ ಹೋಗುತ್ತೆ. ಸೋಯಾಬೀನಿನ ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿರುವಂಥ ಹಾಲು ರೆಡಿಯಾಗತ್ತೆ. ಹಾಗೆ ಇಲ್ಲಿ ಕುದಿ ಬರ್ತಾ ಇದೆ ನಿಧಾನವಾಗಿ. ಇದಕ್ಕೆ ಇವಾಗ ನಾನು ಸ್ವಲ್ಪ ಮಸಾಲೆ ಪದಾರ್ಥಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಚಿಲ್ಲಿ ಫ್ಲೇಕ್ಸ್ ಹಾಕಿದ್ದೀನಿ, ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ಬೇಕಂದರೆ ನೀವು ಕಾಳು ಮೆಣಸಿನ ಪುಡಿ ಕೂಡ ಸೇರಿಸ್ಕೋಬೋದು. ಇದಕ್ಕೆ ಉಪ್ಪು, ಇದಿಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡೋದಕ್ಕೆ ಚೆನ್ನಾಗಿರುತ್ತೆ, ಹಾಗೂ ಸಪ್ಪೆಯಾಗಿರೋದಿಲ್ಲ, ಸ್ವಲ್ಪ ಚೆನ್ನಾಗಿರುತ್ತೆ ಯೂಸ್ ಮಾಡಿದಾಗ. ಉಪ್ಪನ್ನು ಸಹ ಹಾಕ್ಕೊಳ್ಳಿ. ಹಾಕ್ಕೊಂಡು ಇಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ನೋಡಿ, ಕುದೀತಾ ಇದೆ ಚೆನ್ನಾಗಿ. ಒಂದು 5 ನಿಮಿಷ, 5-7 ನಿಮಿಷ ಇದನ್ನು ಕುದಿಸ್ಕೊಳ್ತಾ ಇದ್ದೀನಿ ನಾನು. ಆವಾಗ ಹಾಲಿನ ಹಸಿ ವಾಸನೆ ಎಲ್ಲ ಹೋಗುತ್ತೆ. ಚೆನ್ನಾಗಿ ಕುದಿಸ್ಕೊಂಡಾದಮೇಲೆ ಗ್ಯಾಸ್ ಸ್ಟವನ್ನು ಆಫ್ ಮಾಡ್ತೀನಿ. ಆಫ್ ಮಾಡಿ 1-2 ನಿಮಿಷ ಇದನ್ನು ತಣ್ಣಗಾಗೋಕ್ಕೆ ಬಿಡ್ತೀನಿ. ಸ್ವಲ್ಪ ತಣ್ಣಗಾದಮೇಲೆ ನಾವೇನು ಮಿಶ್ರಣ ರೆಡಿ ಮಾಡ್ಕೊಂಡಿದ್ದೀವಿ ವೆನೆಗರ್ದು, ಅಥವಾ ನಿಂಬೆಹಣ್ಣಿನ ರಸದಿಂದ ಕೂಡ ನೀವು ಈ ಹಾಲನ್ನು ಒಡಿಬೋದು. ಇವಾಗ ತಣ್ಣಗೆ ಮಾಡ್ಕೊಂಡಿದ್ದೀನಿ ಸ್ವಲ್ಪ. ಇದನ್ನು ಮಿಕ್ಸ್ ಮಾಡಿ ಇದನ್ನು ಹಾಲನ್ನು ಒಡಿಯೋಣ. ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಬನ್ನಿ. ಹಾಲೇನಿದೆ ಒಡಿತಾ ಬರುತ್ತೆ.
ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ಥರ ನಿಧಾನವಾಗಿ ಸ್ವಲ್ಪ ಸ್ವಲ್ಪನೇ ವೆನೆಗರ್ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಇವಾಗ ಹಾಲೇನಿದೆ ಅದು ಒಡ್ಕೊಂಡಿದೆ. ಹಾಗೆ ಒಂದು 2-3 ನಿಮಿಷ ಇದನ್ನು ಹೀಗೆ ಬಿಡೋಣ. ಹಾಲೆಲ್ಲ ನೀರೆಲ್ಲ ಸಪ್ರೇಟಾಗಿ ಹಾಗೆ ನಮ್ಮ ಪನ್ನೀರ್ ಏನಿದೆ ಅದು ಕೂಡ ಸಪ್ರೇಟ್ ಆಗುತ್ತೆ. ತುಂಬ ಸುಲಭ, ಕಡಿಮೆ ಖರ್ಚಿನಲ್ಲೇ ನೀವು ಇದನ್ನು ಮಾಡ್ಬೋದು. ಇವಾಗ ನಾನು ಇದನ್ನು ಸೋರಿಸ್ಕೊಳ್ತಾ ಇದ್ದೀನಿ. ಒಂದು ಬಟ್ಟೆಯನ್ನು ಹಾಕಿ ಅದ್ರ ಮೇಲೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಪನ್ನೀರ್ ಏನಿದೆ ಕಲೆಕ್ಟ್ ಆಗುತ್ತೆ. ಹಾಗೆ ಇದನ್ನು ನೀವು ಮೇಲಿಂದ ತಣ್ಣಗಿರುವಂತಹ ನೀರನ್ನು ಹಾಕ್ಕೊಂಡು ಸ್ವಲ್ಪ ತೊಳೆಯೋದ್ರಿಂದ ನೀವು ವೆನೆಗರೆಲ್ಲ ಏನು ಹಾಕಿದ್ದೀವಿ ಅದೇನಾದರೂ ಅಂಶ ಇದ್ದರೆ ಅದೆಲ್ಲ ಹೋಗುತ್ತೆ. ಮೇಲಿಂದ ನೀರು ಹಾಕ್ತಾ ಇದನ್ನು ನೀವು ಪನ್ನೀರನ್ನು ಸ್ವಲ್ಪ ತೊಳಿಬೇಕಾಗತ್ತೆ. ಎಲ್ಲ ಪನ್ನೀರ್ ನೋಡಿ ಕಲೆಕ್ಟ್ ಆಗಿದೆ. ಇವಾಗ ಮೇಲಿಂದ ಸ್ವಲ್ಪ ತಣ್ಣಗಿರುವಂಥ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಇವಾಗ ಕಟ್ಟಿ ಒಂದು 4-5 ಅವರ್ ಆದರೂ ಇದನ್ನು ನೀವು ಇಡಬೇಕಾಗತ್ತೆ. ಅಥವಾ ಇಡೀ ರಾತ್ರಿ ಕೂಡ ಹೀಗೆ ಬಿಟ್ಟರೂ ಸಹ ನೀರೆಲ್ಲ ಹೋಗಿ ಚೆನ್ನಾಗಿ ಇರುವಂತಹ ಪನ್ನೀರ್ ಸಿಗುತ್ತೆ. ಇದರ ಮೇಲೆ ಸ್ವಲ್ಪ ಏನಾದರೂ ವೇಟ್ ಇಟ್ಬಿಡಿ. ನೋಡಿ ರೆಡಿಯಾಗಿದೆ, ಹೇಗೆ ಕಾಣಿಸ್ತಾ ಇದೆ ಅಂತ. ತುಂಬಾ ಚೆನ್ನಾಗಿ ಬಂದಿದೆ. ಗಟ್ಟಿಯಾಗಿ ಕಟ್ಟಿ ಇಡೋದ್ರಿಂದ ಒಡೆಯೋದಿಲ್ಲ ಪನ್ನೀರು. ಸ್ವಲ್ಪ ನಂದು ಬ್ರೇಕ್ ಆಗಿದೆ ಇಲ್ಲಿ ನೋಡಿ, ಈ ಥರ ಬಂದಿದೆ. ಹಾಗೆ ಇದನ್ನು ಕಟ್ ಮಾಡಿ ಪೀಸಸನ್ನು ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದರಿಂದ ನೀವು ಕರಿ ಮಾಡ್ಬೋದು ಅಥವಾ ಬುರ್ಜಿ ಮಾಡ್ಬೋದು. ಇಲ್ಲ ಅಂದರೆ ಪೆಪ್ಪರ್ ಹಾಕಿಬಿಟ್ಟು ನಾನು ಒಂದು ರೆಸಿಪಿ ಇದೆ ಸೋಯಾ, ಅದನ್ನು ಪನ್ನೀರ್ ಥರನೇ ಇದನ್ನು ನೀವು ಯೂಸ್ ಮಾಡ್ಕೋಬೋದು. ಹೆಲ್ದಿ ಆ್ಯಂಡ್ ಟೇಸ್ಟಿ. ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ. ನಾನು ಇದನ್ನು ಜಸ್ಟ್ ಫ್ರೈ ಮಾಡ್ಕೊಂಡಿದ್ದೀನಿ ಅಷ್ಟೇ. ಅರಿಶಿನ, ಖಾರದ ಪುಡಿ ಎಲ್ಲ ಹಾಕಿಬಿಟ್ಟು ಎಷ್ಟು ಚೆನ್ನಾಗಿ ರುಚಿಯಾಗಿ ಬಂದಿದೆ. ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ. ಹಾಗೆ ಹೇಗೆ ಬಂದಿತ್ತು ಅಂತ ಕೂಡ ತಿಳಿಸಿ. ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ರೆಸಿಪಿಗೆ. ಅಲ್ಲಿವರೆಗೂ ಟೇಕ್